ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ತಿರುಗೇಟು ನೀಡಿದ್ದಾರೆ. ಶಶಿ ತರೂರ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ತಿರುವನಂತಪುರಂನಲ್ಲಿ ಬಿಜೆಪಿ ಅಭ್ಯರ್ಥಿ ವ್ಯಂಗ್ಯವಾಡಿದ್ದಾರೆ. ಯಾಕೆಂತಂದರೆ ಶಶಿ ತರೂರ್, ರಾಜೀವ್ ಚಂದ್ರಶೇಖರ್ ಅವರಿಗೆ ತಿರುವನಂತಪುರಂನಲ್ಲಿ ಎದುರಾಳಿ ಅಭ್ಯರ್ಥಿ. ಚುನಾವಣಾ ಫಲಿತಾಂಶದ ಬಳಿಕ ರಾಹುಲ್ ಗಾಂಧಿ ಜಿಮ್ ತೆರೆಯಲಿ, ಶಶಿ ತರೂರ್ ಇಂಗ್ಲಿಷ್ ಟ್ರೈನಿಂಗ್ ಸ್ಕೂಲ್ ಆರಂಭಿಸಲಿ ಅಂತ ಹೇಳಿದ್ದಾರೆ. ಅವರ ಮಾತನ್ನು ಗಮನಿಸಿ. And I think these elections will point them towards a new occupation. Rahul Gandhi should start a gym. Shashi Tharoor should start an English training institute, and many other institutions that they can travel. They can start. And I think these elections will point them towards a new occupation. Rahul Gandhi should start a gym. Shashi Tharoor should start an English training institute, and many other institutions that they can travel. They can start. ಓಕೆ, ಯಾವುದೇ ಪಕ್ಷ ನೀವು ಸಂಘಟನೆ ಮಾಡಿ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಸಮ್ಟೈಮ್ಸ್ ಬೇರೆ ಪಕ್ಷದಲ್ಲಿರೋರನ್ನ ತಂದು ನಿಮ್ಮ ಪಕ್ಷವನ್ನು ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಬಿ ಜೆ ಪಿಗೆ ಯಾವಾಗ ಬಂಗಾರಪ್ಪನವರು ಬಂದರು ಆಗ ವೆರಿ ಫಸ್ಟ್ ಟೈಮ್ 2004ರಲ್ಲಿ 79 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದರು. ಆ ಸಂದರ್ಭದಲ್ಲಿ ಕೇವಲ ಅವರು ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಅನೇಕ ನಾಯಕರನ್ನು ಬಿ ಜೆ ಪಿಗೆ ಕರೆತರಲಾಯಿತು. ಅದಕ್ಕೆ ಕಾರಣ ಯಡಿಯೂರಪ್ಪ ಮತ್ತು ಅನಂತಕುಮಾರ್. ಯಾಕಂದರೆ ಇವರೆಲ್ಲ ಒಂದು ಲೆಕ್ಕದಲ್ಲಿ ಜನತಾ ಪರಿವಾರದಲ್ಲಿದ್ದರು. ಈಗ ರಮೇಶ್ ಜಿಗಜಿಣಗಿ ಇವರನ್ನು ಕರ್ಕೊಂಬರಲಾಯಿತು. ವಿಜಯಪುರದಿಂದ ಗೆದ್ದಿದ್ದಾರೆ ಅವರು, ಕಾಂಗ್ರೆಸ್ ನಾಯಕರಾಗಿದ್ದರು. ಅದಾದ ನಂತರ ಜೆ ಡಿ ಎಸ್ನಲ್ಲಿದ್ದಂಥ ಗೋವಿಂದ ಕಾರಜೋಳ ಇವರೆಲ್ಲ ಜನತಾ ಪರಿವಾರದ ನಾಯಕರು, ಅವರನ್ನು ಕರೆತರಲಾಯಿತು. ಹೀಗೆ ಅನೇಕರನ್ನು ಕರೆತಂದ ಕಾರಣಕ್ಕಾಗಿ ಬಿ ಜೆ ಪಿ ದೊಡ್ಡದಾಗಿ ಬೆಳೆಯಿತು. ಆಮೇಲೆ ಅದೊಂದು ಸ್ಟ್ರಾಟಜಿ. ಇದನ್ನು ಭಾಳ ಅದ್ಭುತವಾಗಿ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮಾಡಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅವ್ರಿಗೆ ಗೊತ್ತಿದೆ, ಇಲ್ಲಿ ಸೋತೋಗ್ಬಿಡ್ತೀವಿ ಅಂತಂದರೆ ನಮ್ಮದೇ ಬೇರೆ ಕ್ಯಾಂಡಿಡೇಟ್ಗಳನ್ನು ಹಾಕಿ ಪ್ರಯೋಜನ